ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯದ ಕ್ರಾಂತಿ ಮತ್ತು ಸಾಮಾಜಿಕ ಬದಲಾವಣೆ ಯ ನಂತರ ಬರುವ ಮುಂದಿನ ಪ್ರಮುಖ ಮತ್ತು ಅತ್ಯಂತ ಪ್ರಭಾವಶಾಲಿ ಘಟ್ಟವೆಂದರೆ 15ರಿಂದ 16ನೇ ಶತಮಾನದ ಹರಿದಾಸ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯದ ಉಗಮ. ವಚನ ಸಾಹಿತ್ಯವು ಸಮಾಜದಲ್ಲಿ ಹೇಗೆ ಒಂದು ದೊಡ್ಡ ವೈಚಾರಿಕ ಕ್ರಾಂತಿಯನ್ನು ತಂದಿತೋ, ಅದೇ ರೀತಿ ಹರಿದಾಸ ಸಾಹಿತ್ಯವು ಭಕ್ತಿ ಮಾರ್ಗದ ಮೂಲಕ ಜನಸಾಮಾನ್ಯರಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿತು. ಹರಿದಾಸ ಸಾಹಿತ್ಯ ಸಾಮಾಜಿಕ ಸಮರಸತೆ ಮತ್ತು ಭಕ್ತಿ ಆಂದೋಲನ. ವಚನ ಚಳವಳಿಯ ನಂತರ ಕನ್ನಡ ನಾಡಿನಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಹೊಸ ಅಲೆಯನ್ನಿತ್ತದ್ದು ಹರಿದಾಸ ಸಾಹಿತ್ಯ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಸಾಹಿತ್ಯ ಪ್ರಕಾರವು ಅತ್ಯಂತ ಉತ್ತುಂಗಕ್ಕೇರಿತು. 1. ಹಿನ್ನೆಲೆ ಮತ್ತು ಉಗಮ. ಕಾಲಘಟ್ಟ ಮುಖ್ಯವಾಗಿ 15 ಮತ್ತು 16ನೇ ಶತಮಾನ. ವಿಜಯನಗರದ ರಾಜರ ಆಶ್ರಯದಲ್ಲಿ ಪ್ರವರ್ತಕರು ನರಹರಿತೀರ್ಥರು ಇದಕ್ಕೆ ನಾಂದಿ ಹಾಡಿದರೆ, ಶ್ರೀಪಾದರಾಜರು, ವ್ಯಾಸರಾಜರು, ಪುರಂದರದಾಸರು ಮತ್ತು ಕನಕದಾಸರು ಇದನ್ನು ಜನಪ್ರಿಯಗೊಳಿಸಿದರು. ಧ್ಯೇಯ ಸಂಸ್ಕೃತದಲ್ಲಿದ್ದ ಕಠಿಣ ಉಪನಿಷತ್, ವೇದಾಂತದ ತತ್ವಗಳನ್ನು ಸರಳ ಕನ್ನಡದಲ್ಲಿ, ಕೀರ್ತನೆಗಳು, ಸುಳಾದಿಗಳು ಮತ್ತು ಉಗಾಭೋಗಗಳ ಮೂಲಕ ಪಾಮರರಿಗೂ ತಲುಪಿಸುವುದು. 2. ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯದ ಸಾಮ್ಯತೆ. ವಚನಕಾರರಂತೆ ಹರಿದಾಸರು ಕೂಡ ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಬಾಹ್ಯ ಆಡಂಬರಗಳು ಮತ್ತು ಜಾತಿ ಪದ್ಧತಿಯನ್ನು ತೀವ್ರವಾಗಿ ಖಂಡಿಸಿದರು. ವಚನಕಾರರು ಅನುಭವ ಮಂಟಪ ದ ಮೂಲಕ ಕ್ರಾಂತಿ ಮಾಡಿದರೆ, ದಾಸರು ಕೀರ್ತನೆ ಗಳ ಮೂಲಕ ಮನೆಮನೆಗೆ ಭಕ್ತಿ ಮತ್ತು ಜ್ಞಾನವನ್ನು ತಲುಪಿಸಿದರು. 3. ಪ್ರಮುಖ ದಾಸರು ಮತ್ತು ಅವರ ಕೊಡುಗೆ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಸಮಾಜದ ಡೊಂಗಿತನವನ್ನು ತಿದ್ದಲು ಆಡಿದ್ದೆಲ್ಲ ಭಜನೆ, ಕಂಡಿದ್ದೆಲ್ಲ ತೀರ್ಥ ಎಂದು ಹಾಡುತ್ತಾ ಲೌಕಿಕ ಜೀವನದ ಸತ್ಯಗಳನ್ನು ತಿಳಿಸಿಕೊಟ್ಟರು. ಕ್ರಾಂತಿಕಾರಿ ದಾಸ ಕನಕದಾಸರು ಕೆಳಸಮುದಾಯದಿಂದ ಬಂದು ದಾಸ ಸಾಹಿತ್ಯದ ಶಿಖರಕ್ಕೇರಿದವರು. ಇವರ ಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆ ಮತ್ತು ರಾಮಧಾನ್ಯ ಚರಿತ್ರೆ ಕಾವ್ಯವು ಅಂದಿನ ಜಾತಿ ವ್ಯವಸ್ಥೆಯ ಮುಖಕ್ಕೆ ಹಿಡಿದ ಕನ್ನಡಿಯಾಗಿದೆ. 4. ಸಾಮಾಜಿಕ ಬದಲಾವಣೆಯಲ್ಲಿ ಹರಿದಾಸರ ಪಾತ್ರ. ಭಾಷಾ ಸರಳತೆ, ಸಂಗೀತ ಮತ್ತು ಸಾಹಿತ್ಯದ ಸಮ್ಮಿಲನದಿಂದ ಕೀರ್ತನೆಗಳು ಜನರ ನಾಲಿಗೆಯ ಮೇಲೆ ಸುಲಭವಾಗಿ ನಲಿದವು. ನೈತಿಕ ಮೌಲ್ಯಗಳ ಬೋಧನೆ, ಪ್ರಾಮಾಣಿಕತೆ, ಸತ್ಕಾಲಕ್ಷೇಪ, ಗುರುಹಿರಿಯರ ಗೌರವ ಮುಂತಾದ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡಲಾಯಿತು. ಮಹಿಳಾ ದಾಸಿಯರು, ಹೆಳವನಕಟ್ಟೆ ಗಿರಿಯಮ್ಮ ಮುಂತಾದ ಮಹಿಳೆಯರು ಈ ಚಳವಳಿಯಲ್ಲಿ ಪಾಲ್ಗೊಂಡು ಸ್ತ್ರೀ ಧ್ವನಿಗೆ ಶಕ್ತಿ ನೀಡಿದರು. ಸಾರಾಂಶ: ವಚನ ಸಾಹಿತ್ಯವು ಸಮಾಜವನ್ನು ಜಾಗೃತಗೊಳಿಸಲು ವೈಚಾರಿಕತೆಯನ್ನು ಆಯುಧವಾಗಿ ಬಳಸಿಕೊಂಡರೆ, ಹರಿದಾಸ ಸಾಹಿತ್ಯವು ಭಕ್ತಿ ಮತ್ತು ಶರಣಾಗತಿಯ ಮೂಲಕ ಸಮಾಜ ಸುಧಾರಣೆಗೆ ಯತ್ನಿಸಿತು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದೊಂದು ಸುವರ್ಣಯುಗ. ಪ್ರಿಯ ಪ್ರೇಕ್ಷಕರೇ, ನನ್ನ ಇತ್ತೀಚಿನ ಎಲ್ಲಾ ವಿಡಿಯೋಗಳ ಲಿಂಕ್ಗಳನ್ನು ನಾನು ಕುವೆಂಪು ಸಾಹಿತ್ಯ ಪ್ರಕಾಶನ ಹಾಗೂ ಸಾಹಿತ್ಯಶ್ರೀ ಬ್ಲಾಗ್ನಲ್ಲಿ ನೀಡಿದ್ದೇನೆ. ಅಲ್ಲಿ ನೀವು ಈ ವಿಡಿಯೋಗಳನ್ನು ಸುಲಭವಾಗಿ ಓದುವ ಟೆಕ್ಸ್ಟ್ ರೂಪದಲ್ಲೂ ಕಾಣಬಹುದು. ಲಿಂಕ್ಗಳಿಗಾಗಿ ದಯವಿಟ್ಟು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಮನಿಸಿ ಮತ್ತು ಕ್ಲಿಕ್ ಮಾಡಿ.